ನನ್ನ ಹೆಸರು ವೀರನಹಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಘನತವ್ಯಕ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಮತ್ತು ಸಮಾಜ ಕಲ್ಯಾಣ ಸಚಿವರಲ್ಲಿ ನನ್ನ ಮನವಿಯ ನಿವೇದನೆ ಏನೆಂದರೆ, ಮಾನ್ಯರೇ, ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ನಿಗದಿಪಡಿಸಿದ್ದು ತಹಶೀಲ್ದಾರ್ ಗ್ರೇಡ್ ಹುದ್ದೆಯ 384 ಪೋಸ್ಟ್ಗಳಿಗೆ ಪರೀಕ್ಷೆ ಸಹ ನಿಗದಿಯಾಗಿರ್ತಕ್ಕಂಥದ್ದು ಸ್ಪಷ್ಟ. ಆದರೆ ಈ ಪರೀಕ್ಷೆ ಜೊತೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸಹ ಬೇರೆ ಬೇರೆ ಇಲಾಖೆಗಳಿಗೆ ಪರೀಕ್ಷೆಯನ್ನು ನೋಟಿಫಿಕೇಷನ್ ಮಾಡಿರ್ತಕ್ಕಂಥದ್ದು ನಮ್ಮ ಅನೇಕ ಮನವಿದಾರರ ಮನವಿ ಮೇಲೆ ನನ್ನ ಗಮನಕ್ಕೆ ಬಂದಿರುತ್ತೆ. ಈ ವಿಚಾರದಲ್ಲಿ ನನ್ನ ಸ್ಪಷ್ಟ ಅಭಿಪ್ರಾಯ ಅಂತ ಹೇಳಿದರೆ, ಗೌರವಾನ್ವಿತರೇ, ಏನು 1980ರಿಂದ ಇಲ್ಲಿವರೆಗೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸಂಘಟನೆಯಿಂದ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳಿಂದ ಹೋರಾಟಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಒಳ ಮೀಸಲಾತಿ ಮತ್ತು ಆ ಒಳ ಮೀಸಲಾತಿಯಲ್ಲಿ ಕೆನೆಪದರವನ್ನು ಕೊಡಬೇಕು ಅಂತ ನಾವು ಸುಮಾರು 1980ರ ದಶಕದಿಂದಲೂ ಹೋರಾಟ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾದಂಥ ವಿಚಾರವಾಗಿರುತ್ತೆ. ಇದರ ಹೋರಾಟದ ಪ್ರತಿಫಲವಾಗಿ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಿಗೆ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಏನಂದರೆ, ತಾವೇ ಜಾತಿ ಜನಗಣತಿಯ ಆಧಾರದ ಮೇಲೆ ಹುದ್ದೆಗಳನ್ನು, ಸರ್ಕಾರಿ ಹುದ್ದೆಗಳನ್ನು ನೇಮಕಾತಿ ಮಾಡ್ಬೋದು ಮತ್ತು ವರ್ಗೀಕರಿಸ್ಬೋದು ಅಂತ ಹೇಳಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು ತಮ್ಮ ಸರ್ಕಾರದ ಗಮನಕ್ಕೆ ಬಂದಿರತಕ್ಕಂಥ ವಿಚಾರವೇ ಸರಿ. ಆದ್ದರಿಂದ ಈಗೇನು ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆಯನ್ನು ನಿಗದಿ ಮಾಡಿದೆ, ಆ ನಿಗದಿಯಂತೆ 384 ತಹಶೀಲ್ದಾರ್ ಹುದ್ದೆಗೆ ಅವಕಾಶ ಇರೋದ್ರಿಂದ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವೂ ಸಹ ಇತರ ವಿವಿಧ ಇಲಾಖೆಯ SDA ಇಂದ ಹಿಡಿದು FDA ಮತ್ತು ಸಂಬಂಧಪಟ್ಟ ಇನ್ನೂ ಉಳಿಕೆ ಎಲ್ಲ ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು ಈಗ ರದ್ದು ಮಾಡಿ ತತ್ಕ್ಷಣ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಒಳ ಮೀಸಲಾತಿಯನ್ನು ಮತ್ತು ಅದರ ಭಾಗವಾದ ಕೆರೆಪತ್ರವನ್ನು ಜಾರಿಗೊಳಿಸೋ ತನಕ ಈ ಪರೀಕ್ಷೆಗಳನ್ನು ಮುಂದೂಡುವುದರಿಂದ ಭಾರತ ದೇಶದಲ್ಲಿ ಏನು ಅತ್ಯಂತ ಶೋಷಣೆಗೆ ಒಳಪಟ್ಟಂಥ ಒಂದು ವರ್ಗಗಳಿದ್ವು, ಜಾತಿಗಳಿದ್ವು, ಸರ್ಕಾರಿ ಹುದ್ದೆಗಳಲ್ಲಿ ವಂಚಿತರಾಗಿ ಇವತ್ತು ಅನೇಕ ಯುವಕರು ಮನೆಯಲ್ಲಿ ಕೂತು ಕೂಲಿ ಕೆಲಸವನ್ನು ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿರುತ್ತೆ. ಈ ಕೆನೆಪದರದ ಒಳ ಮೀಸಲಾತಿಯ ಕೆನೆಪದರದ ವ್ಯವಸ್ಥೆ ಜಾರಿಗೆ ತರೋ ತನಕ KPI ಲೋಕಸೇವಾ ಆಯೋಗದ ಪರೀಕ್ಷೆಗಳಾಗಲಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇತರೆ ಇಲಾಖೆಗಳ ಪರೀಕ್ಷೆಗಳನ್ನಾಗಲಿ ಮುಂದೂಡಿ ತತ್ಕ್ಷಣದಲ್ಲಿ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯ ವರದಿಯನ್ನು ಮಾಡಿರ್ತಕ್ಕಂಥದ್ದು
ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಹೇಳಿದೆ.